ಇದು ರಸ್ತೆಯೋ ಅಥವಾ ಬಸವ ಕಲ್ಯಾಣ ನಗರಸಭೆ ನಿರ್ಮಿಸಿರೋ ಕೃತಕ ಕೆರೆಯೋ? ಗಾಂಧಿ ಚೌಕ್ನ ಗುರುಭವನದ ಹತ್ತಿರ ಮಳೆ ಬಂದ್ರೆ ಸಾಕು, ರಸ್ತೆ ಮಾಯವಾಗಿ ಸಾಗರವೇ ಸೃಷ್ಟಿಯಾಗತ್ತೆ. ಶಾಲಾ ಮಕ್ಕಳು, ವೃದ್ಧರು ಎಲ್ಲಿಗೆ ಹೋಗ್ಬೇಕು? ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಓಡಾಡಬೇಕಾ? ಕ್ಷೇತ್ರದ ಶಾಸಕರಾದ ಶರಣು ಸಲಗರ ಅವರೇ, ಎಲ್ಲಿದ್ದೀರಿ ನೀವು? ನಿಮ್ಮ ಕಣ್ಣಿಗೆ ಈ ರಸ್ತೆಗಳ ಕಣ್ಣೀರು ಕಾಣಿಸ್ತಿಲ್ಲವಾ? ಮತ ಕೇಳೋಕೆ ಬರೋ ನಿಮಗೆ ವರ್ಷಗಳಿಂದ ನರಕ ಯಾತನೆ ಅನುಭವಿಸ್ತಿರೋ ಬಸವ ಕಲ್ಯಾಣದ ಜನರ ಕೂಗು ಯಾಕೆ ಕೇಳ್ತಿಲ್ಲ? ಶಾಸಕರೇ, ಬಸವ ಕಲ್ಯಾಣದ ಹೃದಯ ಭಾಗದಲ್ಲೇ ಈ ಸ್ಥಿತಿ ಇದ್ರೆ ನೀವು ಮಾಡ್ತಿರೋ ಅಭಿವೃದ್ಧಿ ಕೆಲಸಗಳಾದ್ರೂ ಏನು? ಅಷ್ಟು ಮಾತ್ರವಲ್ಲ, ಮಾಜಿ ಎಂಎಲ್ಸಿ ವಿಜಯ್ ಸಿಂಗ್ ಅವರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇನ್ನು ಬಸವ ಕಲ್ಯಾಣ ನಗರಸಭೆಯ ಅಧಿಕಾರಿಗಳಂತೂ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕೂತಿದ್ದಾರಾ? ಯಾವ ಅಧಿಕಾರಿ, ಯಾವ ಇಂಜಿನಿಯರ್ ನಿದ್ರಿಸ್ತಿದ್ದೀರಿ ಇಲ್ಲಿ? ಸಮರ್ಪಕ ನಾಲೆ, ಚರಂಡಿ ವ್ಯವಸ್ಥೆ ಮಾಡಲು ನಿಮ್ಗೇನೋ ಗ್ರಹಚಾರ ಹಿಡಿದಿದೆಯಾ? ಸಾಮಾಜಿಕ ಹೋರಾಟಗಾರ ಧನರಾಜ್ ರಾಜೋಳೆ ಸೇರಿದಂತೆ ಸ್ಥಳೀಯರು 1000 ಬಾರಿ ದೂರು ನೀಡಿದ್ರೂ ಅಧಿಕಾರಿಗಳ ಕಿವಿಗೆ ತಲುಪಿಲ್ಲ. ಮಳೆ ಬಂದಾಗ್ಲೆಲ್ಲ ವಾಹನ ಸವಾರರು ಜಾರಿ ಬಿದ್ದು ಜೀವ ಕಳೆದುಕೊಳ್ಬೇಕಾ? ಶಾಲಾ ಮಕ್ಕಳು ಈ ಕೆಸರು ನೀರಿನಲ್ಲಿ ಬಿದ್ದು ದೊಡ್ಡ ಅನಾಹುತ ಸಂಭವಿಸಿದ ಮೇಲೆ ಎಚ್ಚೆತ್ತುಕೊಳ್ತೀರಾ? ಇನ್ನಾದ್ರೂ ಈ ನಿದ್ರಾವಸ್ಥೆಯಲ್ಲಿರೋ ನಗರಸಭೆ ಅಧಿಕಾರಿಗಳು ಮತ್ತು ಶಾಸಕ ಶರಣು ಸಲಗರ ಅವರು ತಕ್ಷಣ ಎಚ್ಚೆತ್ತುಕೊಳ್ಳಲಿ. ತಕ್ಷಣವೇ ಸ್ಥಳ ಪರಿಶೀಲನೆ ನಡೆಸಿ ಹಾಳಾಗಿರೋ ಚರಂಡಿಗಳನ್ನ ದುರಸ್ತಿಗೊಳಿಸಿ. ಇಲ್ಲದಿದ್ದರೆ ಬಸವ ಕಲ್ಯಾಣದ ಸಾರ್ವಜನಿಕರು ನಿಮಗ ತಕ್ಕ ಪಾಠ ಕಲಿಸೋ ದಿನ ದೂರವಿಲ್ಲ.